ವೀಕ್ಷಕರೇ, ಬುಧ ಗ್ರಹ ಅನುಗ್ರಹದಿಂದ ಏನಾಗುತ್ತೆ, ರವಿ ಜೊತೆ ಬುಧ ಸೇರಿದ್ರೆ ಯಾವ ಯೋಗ ಬರುತ್ತೆ, ಈ ಎಲ್ಲ ವಿಚಾರಗಳ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡೋದಕ್ಕೆ ಎಂದಿನಂತೆ ಇವತ್ತು ಕೂಡ ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿಗಳು, ಆಧ್ಯಾತ್ಮಿಕ ಚಿಂತಕರು ಆದಂತಹ ಶ್ರೀಯುತ ಆಚಾರ್ಯ ತಾಮ್ರಪರ್ಣಿ ಗುರೂಜಿ ಅವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮತ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಕರೋತು ಮಮ ಕಲ್ಯಾಣಂ ಹರಿ ಹಯಮುಖ ಬಿದಃ ಗುರುಶ್ಚ ಮಧ್ವನಾಮಾಮೇ ವರದೋಸ್ತು ನಿರಂತರಂ. ಗುರುಗಳ, ಮೊದಲನೇದಾಗಿ ಬುಧ ಗ್ರಹದ ಹಿನ್ನೆಲೆ ಬಗ್ಗೆ ತಿಳಿಸೋದಾದ್ರೆ, ಸೌಮ್ಯದಲ್ಲಿ ಫಸ್ಟ್ ಪ್ರತೀಕ ತಗೊಳ್ಳೋದು ಬುಧಗ್ರಹ. ನಮ್ಮಲ್ಲಿ ಕಲತ್ರ ಅಂತ ಒಂದು ದೋಷ, ಸೂರ್ಯ ಶುಕ್ರ ಸೇರಬಾರ್ದು, ಸೇರಿದರೆ ಗಂಡ ಹೆಂಡತಿಯರು ಜಗಳ ಆಡ್ತಾರೆ. ಒಂದು ವೇಳೆ ಚಂದ್ರ, ಒಂದು ವೇಳೆ ಗುರುಗಳು, ಒಂದು ವೇಳೆ ಬುಧ, ಅವ್ರಿಗೆ ಒಳ್ಳೆ ಮೀಡಿಯೇಟರ್ಸ್, ಮಧ್ಯಸ್ಥಕ್ಕೆ ವಹಿಸುವವರು ಅಂತ ಹೆಸರು ಅವರಿಗೆ. ಯಾವಾಗ ಬುಧ ಗ್ರಹ ಇರ್ತದೆ, ಇಬ್ಬರು ಜಗಳ ಆಡ್ಬೇಕಾದ್ರೆ ಇಬ್ಬರು ಎಳಿತಿರ್ತಾರೆ ಜೋರಾಗಿ, ಹಂಗೆಲ್ಲ ಮಾಡಬಾರ್ದು, ಇದೆಲ್ಲ ನ್ಯಾಯ ಅಲ್ಲ, ಇದು ನೀತಿ ಅಲ್ಲ, ಹಿಂಗೆಲ್ಲ ಅಸಹ್ಯ, ನೀವು ಹಿಂಗೆಲ್ಲ ಮಾಡಬಾರ್ದು ಅಂತ. ಕಲತ್ರ ದೋಷವು ಇದ್ದರೂ ಬುಧಗ್ರಹ ನಿಮ್ಮನ್ನು ಸರಿಪಡಿಸುವಂಥ ಸಾಧ್ಯತೆಗಳು ಬಹಳ. ಅದಕ್ಕೆ ಒಳ್ಳೆ ಅದ್ಭುತವಾದ ತಮ್ ನಮಾಮಿ ಬೃಹಸ್ಪತಿ ಮತ್ತು ಬುಧ ಎರಡೂ ಗ್ರಹಗಳು ಒಂದು ಮೀಡಿಯೇಟರ್ಸ್ ಅಂತ ಕರಿತೀವಿ. ಗುಡ್ ಮೀಡಿಯೇಟರ್ಸ್, ಯಾವತ್ತೂ ಯಾರಿಗೂ ತೊಂದರೆ ಕೊಡಿಸೋದಿಲ್ಲ, ಅವ್ರು ಎಲ್ಲೇ ಇದ್ದರೂ ಸರಿ. ಈವನ್ ಸೂರ್ಯ ಶನಿ ಬುಧ ಇದ್ದುಬಿಟ್ರೆ ಅಪ್ಪ ಮಕ್ಕಳ ಜಗಳವಾದರೂ ಜಗಳ ಆಡ್ತಾರೆ, ಆದರೆ ಸಮಾಧಾನ ಆಗಿಬಿಡ್ತಾರೆ ಆಟೋಮೆಟಿಕ್ಕಾಗಿ. ಈ ಗ್ರಹಗಳ ಹಿನ್ನೆಲೆಯನ್ನು ತಿಳ್ಕೊಬೇಕು. ಯಾವತ್ತು ಹುಟ್ಟಬೇಕಾದ್ರೆ ನಾನು ಚಂದ್ರನ ಮಗ ಅಂತಾನೆ ಹುಟ್ಟಿದ್ನಂತೆ ಬುಧ. ಮಗು, ಪುಟಾಣಿ ಮಗು, ಬೃಹಸ್ಪತಿ ಆಚಾರ್ಯರು ಇಲ್ಲ ನನ್ನ ಮಗು, ನನ್ನ ಮಗನೇ ಬುಧ ಅಂತ ಶುರು ಮಾಡಿದರು. ಇಬ್ಬರಿಗೂ ದೊಡ್ಡ ಯುದ್ಧ ಇನ್ನೇನು ಪ್ರಾರಂಭ. ಚಂದ್ರನ ಕಡೆ ಶುಕ್ರ, ಗುರುಗಳು ದೇವತೆಗಳನ್ನೆಲ್ಲ ಲಿಸ್ಟ್ ಸೇರಿಸಿ ದೊಡ್ಡ ಯುದ್ಧ ಮಾಡಬೇಕು ಅಂತ ಅಷ್ಟು ಸಕಲ ಪ್ಲ್ಯಾನ್ ಆಗಿ ರೆಡಿಯಾಗಿದ್ದಾರೆ. ಬ್ರಹ್ಮದೇವರು ಬಂದು ಇವರಲ್ಲಿ ಕೇಳಿದ್ರು, ಏನು ಒಂದು ಹೆಣ್ಣು ಮಗಳಿಗಾಗಿ ಈ ಥರ ಜಗಳನ, ರಹಸ್ಯದಲ್ಲೇ ಬೇಕಾದರೆ ತಾರಾನನ್ನು ಕೇಳಿಬಿಡುವ. ಕೇಳಿದಾಗ ಗೊತ್ತಾಗ್ತದೆ. ಕೇಳಿದಾಗ ಅವಳು ಹೆಣ್ಣು, ಇವನು ಕಳ್ಳ ವೇಷ ಹಾಕಿ ಬಂದ ಬೃಹಸ್ಪತಿ ಆಚಾರ್ಯರ ಮನೆಗೆ, ಕೋಳಿ ರೂಪದಲ್ಲಿ ಬಂದಂತೆ. ಸರಿ ಇಲ್ಲ, ಅವಳು ಹೇಳಿದ್ಲು ಇದು ಚಂದ್ರನ ಮಗನೇ. ಭಾಳ ಬೇಸರದಿಂದ ಬೃಹಸ್ಪತಿ ಆಚಾರ್ಯರು ಹೊರಟ್ಬಿಟ್ರು, ಅಂದರೆ ಗುರುಗಳು ಅಂತ ಏನು ಹೇಳ್ತೀವಿ, ಅವರು ಹೊರಟ್ಬಿಟ್ರು. ಆಗ ಇವನು ಸುಂದರದ ಪ್ರತೀಕ ಬುಧ. ಅಭಿಮನ್ಯು ಆಗಿದ್ನಲ್ಲ ಮಹಾಭಾರತದಲ್ಲಿ, ಅವನೇ ಬುಧ. ಚಂದ್ರ ನಾನು ಇವನು ಹೆಚ್ಚಿಗೆ ದಿನ ಕಳಿಸ್ಲಿಕ್ಕೆ ಸಾಧ್ಯ ಇಲ್ಲ, ಹಾಗಾಗಿ ನೀವು ಎಷ್ಟು ದಿನ ಕರ್ಕೊಂಡು ಹೋಗ್ತೀರಿ ಅಂದರೆ 14 ವರ್ಷಗಳು ಮಾತ್ರ. ಸರಿ, ಈ ಜಗಳ ಒಂದು ಸ್ವಲ್ಪ ಆದದ್ದಲ್ಲಿ ಚಂದ್ರನಿಗೂ ಬುಧನಿಗೂ ಜಗಳ, ಸೂರ್ಯನಿಗೂ ಶನಿಗೂ ಜಗಳ ಇದ್ದಂಗೆ ಚಂದ್ರನಿಗೂ ಬುಧನ, ನಮ್ಮ ತಾಯಿಯನ್ನು ನೀನು ಅಪಮಾನ ಮಾಡಿದೆ ಅಂತ ಯುದ್ಧಕ್ಕೆ ಹೋದಾಗ ಕಣ್ಣನ್ನು ಕುಕ್ಕಿಬಿಟ್ನಂತೆ ಚಂದ್ರ. ಆ್ಯಕ್ಚುಲಿ ಬುಧನಿಗೆ ಕಣ್ಣಿಲ್ಲ ಅಂತ ಒಂದು ಐತಿಹ್ಯ, ಸ್ಪಷ್ಟ ಮಾಹಿತಿ ಇನ್ನು ಹುಡುಕಬೇಕು, ಇನ್ನು ಹುಡುಕೋದಲ್ಲೇ ಇದ್ದೀವಿ ನಾವೆಲ್ಲ. ಕಣ್ಣು ಇಲ್ಲ ಅನ್ನುವಂಥದ್ದು. ಹಾಗಾಗಿ ಬುಧ ಅನ್ನುವಂಥದ್ದು ವೆರಿ ಗುಡ್ ಮೀಡಿಯೇಟರ್ಸ್. ನಾನು ಈ ಪ್ರೀತಿ ಸಂಬಂಧಪಟ್ಟ ವಿಚಾರದಲ್ಲಿ ನನಗೆ ನನ್ನ ನಾಲೆಜಿಗೆ ತಿಳಿದಂಗೆ ಅವಲೋಕನೆ ಮಾಡಿದ್ದರಲ್ಲಿ ಬುಧ ಶುಕ್ರ, ಬುಧ ಶನಿ, ಬುಧ ರಾಹು, ಬುಧ ಕೇತು, ಬುಧ ಕುಜ, ಈ 5 ಗ್ರಹಗಳು ಎಲ್ಲಿಯಾದರೂ ಸೇರಿದರೆ ಪ್ರೇಮಕ್ಕೆ ಒಳಗಡೆ ನೂಕಲ್ಪಡ್ತಾರೆ. ಮದುವೆ ಆಗುತ್ತೆ, ಬಿಡ್ತಾರೆ, ಅದು ಆಮೇಲೆ. ಒಳಗಡೆ ಪ್ರೀತಿ, ಬುಧ ಶುಕ್ರ ಪ್ಯೂರ್ ಪ್ರೀತಿ ವಿತೌಟ್ ಎನಿ ಟೆನ್ಷನ್. ಬುಧ ಕುಜ ರಿಲೇಷನ್ಸಲ್ಲಿ, ಬುಧ ಮತ್ತು ಶನಿ ಉದ್ಯೋಗ ನಡೀತಿರುವ ಸ್ಥಳದಲ್ಲಿ ಈ ಕಾಲದಲ್ಲಿ ಹಾಗೆ ಪರಿಚಯ ಆಗ್ತದೆ. ರಾಹು ಮತ್ತು ಕೇತು ಇದ್ದರೆ ಜಾತಿ ವಿಚಾರಕ್ಕೆ ಹೋಗ್ತದೆ, ಅಂತರ್ಜಾತೀಯ ಮದುವೆಗಳು ಆಗುವ ಸಾಧ್ಯತೆಗಳು ಉಂಟು. ಇದೇ ಈ ಕಾನ್ಸೆಪ್ಟ್ ಬುಧನ ಜೊತೆಯಲ್ಲಿ. ಚಂದ್ರನ ಜೊತೆ ಸೇರಿದರೆ ಭದ್ರಯೋಗ ಅಂತ, ಸೂರ್ಯನ ಜೊತೆ ಸೇರಿದರೆ ಬುಧಾದಿತ್ಯ ಯೋಗ ಅಂತ. ಮತ್ತು ಈ 5 ಗ್ರಹಗಳ ಬಗ್ಗೆ ಹೇಳಿದ್ದಾಯಿತು.
ಹೀಗೆ ಒಂದೊಂದು ಗ್ರಹಗಳು ತಮ್ಮ ತಮ್ಮ ಆಡಳಿತವನ್ನು ನಡೆಸ್ಕೊಂಡು ಹೋಗ್ತವೆ. ಭಾಳ ಒಳ್ಳೆಯ ಉತ್ತಮ ಗ್ರಹ ಮತ್ತು ಚೇಡಿಸುವ ಬುದ್ಧಿ ಜಾಸ್ತಿ. ಬುಧನ ಆಧಿಪತ್ಯ ಇರುವ ಮಿಥುನ ಮತ್ತು ಕನ್ಯಾ ರಾಶಿಯವ್ರು ನೋಡಿ, ಅವ್ರು ಏನು ಮಾಡ್ತಾರೆ, ಸುಮ್ಮನೆ ಹಾಕಿದ್ದೆ ನಿದ್ದೆ ಮಾಡ್ತಾ ಇದ್ದಾನೆ ಅವನು, ಏನಾದರೂ ಮಾಡಿ ಚೇಡಿಸುವ, ಚೆನ್ನಾಗಿ ಈ ಕುಯುಕ್ತಿಗಳನ್ನೆಲ್ಲ ಹುಟ್ಟಿಸಿ ಹಾಕಿ ಅವ್ರು ಮಾಡ್ತಾರಲ್ಲ ಬುಧನ ಕೆಲಸ, ತಾರಕಕ್ಕೆ ತಗೊಂಡು ಹೋಗಿ ಆಮೇಲೆ ದೊಬ್ಬಂದುಬಿಟ್ಟು ನಗೋದು. ಈ ಹಾಸ್ಯ ಪ್ರವೃತ್ತಿ ಹೆಚ್ಚಿಗಿರ್ತಾರೆ. ಮತ್ತು ಮ್ಯಾಥಮೆಟಿಕ್ಸ್ ಮತ್ತು ಲೆಕ್ಕಾಚಾರ, ಜ್ಯೋತಿಷ್ಯ ಇವೆಲ್ಲ ಬರಬೇಕಂದ್ರೆ ಬುಧನ ಅನುಗ್ರಹ ಬೇಕು. ಬುಧ ಯಾವ ಕ್ಷೇತ್ರದಲ್ಲಿ ಇದ್ದರೆ, ಈಗ ಲಗ್ನದಲ್ಲಿ ಬುಧ ಇದ್ದರೆ ಪ್ಲ್ಯಾನಿಂಗ್ ಸ್ವಲ್ಪ ಕಡಿಮೆ ಆಗ್ತದೆ. ಅಂದರೆ ಇವ್ರನ್ನ ಹೋಗಿ ಇವತ್ತು ಮೀಟ್ ಮಾಡಿ ಅವರಲ್ಲಿಗೆ ಬಂದದ್ದು ಇದು ಸರಿ ಹೋಗುತ್ತೆ ಅಂತ ಒಂದು ಅಂದ್ಕೊಂಡೇ ನಾವು ಹೊರಗಡೆ ಹೋಗ್ತೀವಿ, ಅವೆಲ್ಲ ತಪ್ಪೋಗುತ್ತೆ. ಹಣಕಾಸಿನಲ್ಲಿ ಲಗ್ನದಲ್ಲಿ ಬುಧ ಇದ್ದರೆ ಹಾಗಾಗಬಹುದು. ಜೊತೆಯಲ್ಲಿ ಯಾವ ಗ್ರಹಗಳ ಜೊತೆಯಲ್ಲಿ ಇರ್ತಾರೋ ಅದನ್ನು ನೋಡ್ಕೋಬೇಕು. ತನ್ನ ಮನೆ ಅಂದರೆ ಉಚ್ಚಸ್ಥಾನ ಮತ್ತು ಸ್ವಂತ ಕ್ಷೇತ್ರ ಅಂದರೆ ಮಿಥುನ ಮತ್ತು ಕನ್ಯನೇ, ಅವನಿಗೆ ಇನ್ನೊಂದು ಮನೆಯಲ್ಲಿ ಹೋಗಿ ಅಲ್ಲ. ಆದರೆ ಯಾರ ಜೊತೆಯಲ್ಲಿ ಇದ್ದರೂ ಎಲ್ಲರಿಗೂ ಸಮಾಧಾನ. ಕುಜನ ಮನೆ ಇದ್ದರೆ ಕುಜ ಸ್ವಲ್ಪ ವಿರುದ್ಧ ಇದ್ದರೂ ಕುಜನ ಥರ ಆ್ಯಕ್ಟ್ ಮಾಡ್ತಾರೆ. ಸೂರ್ಯನ ಜೊತೆ ಭಾಳ ಮಿತ್ರತ್ವ. ಸೂರ್ಯನಿಗೆ ಈ ಗ್ಯಾಲಕ್ಸಿಯಲ್ಲಿ ಪಕ್ಕ ಇರುವ ಗ್ರಹ, ತುಂಬ ಹತ್ತಿರ. ಸೂರ್ಯನಿಂದ ಫಸ್ಟು ಪ್ಲೇಸೇ ಬುಧ ತೊಗೊಳ್ತಾನೋ ಚಂದ್ರ ತೊಗೊಳ್ತಾನೆ ಅಂದರೆ ಆಲ್ಮೋಸ್ಟ್ ಈಕ್ವಲ್ ಆಗಿ ತೊಗೊಳ್ತಾರೆ. ಬುಧ ವಕ್ರ ಅಂತ ಕರಿತೀವಿ. ಬುಧ ವಕ್ರ ಅಂದರೆ, ವಕ್ರ ಅಂದ ಕೂಡಲೇ ಕೆಟ್ಟ ಮೂತಿ ಮಾಡುವುದಲ್ಲ ಅಥವಾ ಏನೋ ವಕ್ರವಾಗಿ ಇರುವುದಲ್ಲ. ಸ್ಥಾನದ ಎಲ್ಲಿ ಇರಬೇಕು ಬುಧ ಅಲ್ಲಿ ಇದ್ದಾಗ ನಿಮಗೆ ಮುಂದಕ್ಕೆ ಹೋಗ್ಬಿಡ್ತಾರೆ ಸ್ಪೀಡಲ್ಲಿ. ಅಯ್ಯೋ ಸ್ಪೀಡಿಗೆ ಹೋಗ್ಬಿಟ್ಟೆ, ನನ್ನ ಪಥವನ್ನು ಬಿಟ್ಟು ಬೇರೆ ಕಡೆ ಹೋದ್ನಲ್ಲ ಅಂತ ಮತ್ತೆ ರಿಟರ್ನ್ ಬರ್ತಾರೆ, ಬಂದು ತನ್ನ ಸ್ಥಾನವನ್ನು ಸೇರಿಕೊಳ್ತಾರೆ. ಆ ಬುಧ ವಕ್ರದ ಸಮಯದಲ್ಲಿ ಹಣಕಾಸಿನಲ್ಲಿ ವಿಪರೀತ ಟೆನ್ಷನ್ಸ್ ಆಗುತ್ತೆ ಎಲ್ಲರಿಗೂ. ಈ ತಿಂಗಳು 29ನೇ ತಾರೀಕು ಈ ಬುಧನ ವಕ್ರ ಕಮ್ಮಿ ಆಗುತ್ತೆ. ಬುಧ ವಕ್ರಿ ಅಂದ್ಬಿಟ್ರೆ ಮುಗೀತು. ಯಾವ ಫೈನಾನ್ಸು ಇಂಪ್ರೂವ್ಮೆಂಟು ಅಥವಾ ಒಂದು ಪ್ಲ್ಯಾನಿಂಗು ಅದರಲ್ಲಿ ಕೊಡೋಕ್ಕೆ ಎಲ್ಲವೂ ಲಾಸ್ ಆಗ್ತದೆ. ಸ್ವಲ್ಪ ಸಮಾಧಾನವಾಗಿರಬೇಕು. ಪ್ರತಿ ಸಲವೂ ಬುಧ ವಕ್ರ ಅಂತ ಬಂದಾಗ ಒಂದು ಸ್ವಲ್ಪ ನಿಧಾನಿಸಿ ಆಮೇಲೆ ಡಿಸಿಷನ್ ತೊಗೊಂಡ್ರೆ ಒಳ್ಳೆಯದಾಗ್ತದೆ. ಖಂಡಿತ ಗುರುಗಳೇ, ನಿಮ್ಮಿಂದ ಮತ್ತಷ್ಟು ಮಾಹಿತಿಯನ್ನು ಪಡಿತೀನಿ. ಅದಕ್ಕೂ ಮುಂಚೆ ವೀಕ್ಷಕರೇ, ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಪುಟ್ಟ ವಿರಾಮ. ದಿವ್ಯಜ್ಯೋತಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಶಿವಮೊಗ್ಗದಿಂದ ಸಹನಾ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ಸಹನಾ ಅವರಿಗೆ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಾಗರಾಜ್ ಅಂತ ನಮ್ಮ ಸಂತೆ ಬಗ್ಗೆ. ಸರಿ, ಅವರ ಡೇಟ್ ಆಫ್ ಬರ್ತ್ ಹೇಳಿಮಾ. ಇಲ್ಲ, ಡೇಟ್ ಆಫ್ ಬರ್ತ್ ನಾಗರಾಜ್ ಅಂತ. ರಾಶಿ ನಕ್ಷತ್ರನೂ ಗೊತ್ತಿದ್ಯಾ? ರಾಶಿ ನಕ್ಷತ್ರ ಅನುರಾಧ ನಕ್ಷತ್ರ, ವೃಶ್ಚಿಕ ರಾಶಿ. ಸರಿ, ಗುರುಗಳಿದ್ದಾರೆ, ಮಾತನಾಡಿ. ಹೇಳಿ ಸಾನ್ ಅವರು. ಅವರು ಬಿದ್ದಿದ್ದಾರೆ ಗುರುಜಿ. ಬೈಕಿಂದ ಬಿದ್ದಿದ್ದಾರೆ. ಬಿದ್ಬಿಟ್ಟು ಕಾಲು ಹೂತ್ಕೊಂಡಿದೆ, ಪಾದ. ಏನ್ ಮಾಡ್ಬೇಕು ಗುರುಜಿ? ಹಾಸ್ಪಿಟ್ಲಿಗೆ ತೋರಿಸಿದೀವಿ. ತೋರಿಸಿಮ್ಮ, ಆಸ್ಪತ್ರೆ ತೋರಿಸಿ, ಸ್ಕ್ಯಾನ್ ಮಾಡಿ, ಎಕ್ಸ್ರೇ ತೆಗೀರಿ, ಎಲ್ಲರೂ ಫ್ರ್ಯಾಕ್ಚರ್ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಇಲ್ಲದಿದ್ದರೆ ಅದಕ್ಕೆ ತಕ್ಕಂಗೆ ವ್ಯವಸ್ಥೆ ಮಾಡಿ. ಶನಿಯಿಂದ ಈ ಕಾರ್ಯಗಳು ಆಗೋದು. ವೃಶ್ಚಿಕ ರಾಶಿ ಅಂದ್ರಿ 7.5 ನಡೀತಿದೆ, ಮುಗಿಯುವ ಹಂತ. ಯಾವಾಗಲೂ ಕೆಲವು ಟೈಮಲ್ಲಿ ಮುಂಚಿತವಾಗಲೇ ಆಗೋಗ್ಬಿಡುತ್ತೆ. ಈಗೇನು ದೇವರ ಅನುಗ್ರಹ ಇದೆ, ಏನೂ ಆಗಲ್ಲ. ಆಂಜನೇಯನ ಗುಡಿಗೆ ವಿಳೆದೆಲೆ ಹಾರ ಕೊಟ್ಟು ನೀವು ಆ ಪಾದ ಏನಾಗಿದೆ ಅದನ್ನು ಸ್ಪಷ್ಟ, ಡಾಕ್ಟ್ರೇ ಇದಕ್ಕೆ ಬೆಸ್ಟು, ಜ್ಯೋತಿಷ್ಯ ಅಲ್ಲ, ಡಾಕ್ಟ್ರು. ಇದರಿಂದ ದೇವರ ಅನುಗ್ರಹ ಅಂದರೆ ಆಂಜನೇಯನ ಗುಡಿ ಮಾಡಿ ಒಳ್ಳೆಯದಾಗ್ತದೆ. ಧನ್ಯವಾದ ಸಹನಾ ಅವರೇ ಕರೆ ಮಾಡಿದ್ದಕ್ಕಾಗಿ. ಇನ್ನು ಬೆಂಗಳೂರಿಂದ ಯೋಗಿತಾನವರು ಕರೆ ಮಾಡಿದ್ದಾರೆ. ನಮಸ್ತೆ ಯೋಗಿತಾ ಅವರಿಗೆ. ಹಲೋ ಹಲೋ. ಎಸ್, ಕರೆ ಕಟ್ಟಾಗಿದೆ. ಗುರುಗಳೇ, ಇನ್ನು ಬುಧನ ಅನುಗ್ರಹದಿಂದ ಏನೆಲ್ಲ ಯೋಗಗಳು ಬರುತ್ತೆ? ಬುಧನ ಅನುಗ್ರಹದಿಂದ ಫೈನಾನ್ಷಿಯಲ್ ಇಂಪ್ರೂವ್ಮೆಂಟು ಮತ್ತು ವಿದ್ಯೆ ಅಂತೂ ಅನ್ಲಿಮಿಟೆಡ್ ಆಗಿ ಹೋಗುತ್ತೆ. ಈ CA, CS, ICWA, ಲಾ ಇವಕ್ಕೆಲ್ಲ ಬೆಸ್ಟು ಈ ಬುಧನ ಅನುಗ್ರಹ. ಟಾಪ್ ಅನ್ನಾಗಿ ಹೋಗೋದು. ಬುಧಾದಿತ್ಯ ಯೋಗ ಇದ್ದರೆ ಎಷ್ಟೋ CA ಸ್ಟೂಡೆಂಟ್ಸ್ ಹೇಳ್ತಾ ಇರ್ತಾರೆ, ನಾನು CA ಮಾಡ್ತಿದ್ದೀನಿ, ನಾನು ಏನು ಮಾಡಿದರೂ ಬರಲಿಕ್ಕಾಗ್ತಾಯಿಲ್ಲ, ಆಗ್ತೀನ
ಅಷ್ಟೇ ರಿಸಲ್ಟ್ ಕೊಡಿ ಸಾಕು. ಈ ಜ್ಯೋತಿಷ್ಯ ಅಂದರೆ ಒಂದು ರಿಸಲ್ಟ್ ಇಮಿಡಿಯೇಟ್ ಆಗಿ. ಅದರ ಹೆಸರೇ CA ಅಲ್ಲ, ಕಮ್ ಅಗೈನ್ ಅಂತ. ಮತ್ತೆ ಬನ್ನಿ ತಿರ್ಗಾ ಎಕ್ಸಾಮ್ ಬರೀರಿ, ಕೈ ಮುಗಿದು ಹೋಗಿ ಬನ್ನಿ, ವೆಲ್ಕಮ್ ಹೇಳಿದ ಹಂಗಿದು, ಹೋಗಬೇಕು ಮತ್ತೆ ಬರಬೇಕು. ಆದರೆ ಒಂದು ದಿನ ಬುಧಾದಿತ್ಯ ಯೋಗ ಇದ್ದರೆ ಅದ್ಭುತ ಸಕ್ಸಸ್ ಆಗೇ ಆಗ್ತೀರಾ. ಅಟೆಂಪ್ಟ್ಸ್ ಬಗ್ಗೆ ಭಯ ಪಡದೆ ಮಾಡ್ಕೊಳ್ಳಿ, ಒಳ್ಳೆಯದಾಗ್ತದೆ. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ. ಬೆಂಗಳೂರಿಂದ ಪ್ರತಿಭಾ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ತೆ ಪ್ರತಿಭಾ ಅವರಿಗೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತಮ್ಮ? ನಾನು ನಮ್ಮ ತಾಯಿ ಬಗ್ಗೆ ಕೇಳಬೇಕಿತ್ತು. ಅವರ ಡೇಟ್ ಆಫ್ ಬರ್ತ್ ಹೇಳಿ. ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ. ಅವ್ರ ಸ್ವಾತಿ ನಕ್ಷತ್ರ, ತುಲಾ ರಾಶಿ. ಸರಿ, ಗುರುಗಳಿದ್ದಾರೆ, ಮಾತನಾಡಿ. ಹಾಂ ಹೇಳಿ. ನಮಸ್ತೆ ಗುರುಜಿ. ನಮ್ಮ ತಾಯಿದು ಸ್ವಾತಿ ನಕ್ಷತ್ರ, ತುಲಾ ರಾಶಿ. ಅವರಿಗೆ ಸ್ವಲ್ಪ ಹಾರ್ಟ್ ಪ್ರಾಬ್ಲಮ್ ಆಗಿದೆ. ಅವರಿಗೆ ಡಾಕ್ಟರ್ ತೋರಿಸ್ತಾ ಇದೀವಿ, ಆಪರೇಷನ್ ಮಾಡಿಸ್ಲಿಕ್ಕೆ ದುಡ್ಡು ಇದಾಗ್ತಿಲ್ಲ. ಅಣ್ಣ ಕೋರ್ಟ್ ಕೇಸ್ ಹಾಕ್ಬಿಟ್ಟಿದ್ದಾನೆ, ಅವರು ಡೌನ್ ಪರ್ಸನಲ್ ಇಂದಕ್ಕೆ. ಅದಕ್ಕೆ ಇದು ದುಡ್ಡು ಯಾವಾಗ ಬದುಕಕ್ಕೆ, ಆಪರೇಷನ್ ಯಾವಾಗ ಆಗುತ್ತೆ ಅನ್ನೋದೇ ಒಂದು ಯೋಚನೆ ಆಗ್ತದೆ. ನೋಡಮ್ಮ, ಇವೆಲ್ಲ ಪ್ರಾಕ್ಟಿಕಲ್ ಪ್ರಯತ್ನ. ದೇವರ ಇಚ್ಛೆ ಅನುಗ್ರಹಕ್ಕೆ ನೀವು ದಿನನಿತ್ಯವೂ ಒಂದು ಕೆಂಪು ಕಲ್ಲು ಸಕ್ಕರೆ ಹಾಕ್ತಾ ಬನ್ನಿ. ಯಾವುದೇ ಕಾರಣಕ್ಕೂ ಕಷ್ಟವೋ ಸುಖವೋ ಬೇರೆ ಯಾವ ವಿಚಾರದಲ್ಲಿ ನಾವು ಪೋಸ್ಟ್ಪೋನ್ ಮಾಡಬಾರ್ದು. ಅನಿವಾರ್ಯ ಸಂದರ್ಭ ಪಾಪ ತಕ್ಷಣದಲ್ಲಿ ಆಪ್ರೇಷನ್ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿರಿ. ಭಗವಂತನ ಆಶೀರ್ವಾದದಿಂದ ಒಳ್ಳೆ ಆಪ್ರೇಷನ್ ಕರೆಕ್ಟಾಗಿ ದೇವರ ಅನುಗ್ರಹ ಆಗ್ತದೆ. ತುಲಾ ರಾಶಿಗೆ 7.5 ಇತ್ತು. ಇದಕ್ಕೆ ಗುರುಗಳ ಅನುಗ್ರಹ ವಿಶೇಷವಾಗಿ ಬೇಕು. ಹಾರ್ಟ್ ಸಂಬಂಧಪಟ್ಟದ್ದಕ್ಕೆ ರಾಯರ ಗುಡಿಗೆ ಹೋಗಿ ಪ್ರಾರ್ಥನೆ ಚೆನ್ನಾಗಿ ಮಾಡ್ಕೊಳ್ಳಿ. ಬೇಗ ಆಪ್ರೇಷನ್ ಆಗಬೇಕು ಮತ್ತು ಸಕ್ಸಸ್ಫುಲ್ ಆಗಬೇಕು, ಯಾವುದೇ ಥರದ ತೊಂದರೆಗಳು ಬರಬಾರ್ದು ಅಂಥೇಳಿ ಪ್ರಾರ್ಥನೆ ಮಾಡಿಕೊಂಡು ರಾಯರ ಗುಡಿಗೆ ಹೋಗಿ ಪ್ರಾರ್ಥನೆ ಮಾಡಿ. 3 ಪ್ರದಕ್ಷಿಣೆನೋ 12 ಪ್ರದಕ್ಷಿಣೆನೋ ನೀವು ಮಾಡಿ. ನಂತರ ದಿನಾ ಒಂದು ಕೆಂಪು ಕಲ್ಲು ಸಕ್ಕರೆ ಅವ್ರ ಕೈಲಿ ಮುಡಿಸಿ ಹಾಕಿ, ಒಳ್ಳೆಯದಾಗ್ತದೆ. ಧನ್ಯವಾದ ಪ್ರತಿಭಾ ಅವರೇ ಕರೆ ಮಾಡಿದ್ದಕ್ಕಾಗಿ. ಇನ್ನು ಬೆಂಗಳೂರಿಂದ ಲತಾ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ತೆ ಲತಾ ಅವರಿಗೆ. ಹಲೋ. ಹಲೋ, ನಮಸ್ತೆ ಲತಾ ಅವರೇ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮಸ್ತೆ ಮೇಡಮ್. ನಾನು ನನ್ನ ತಂಗಿ ಅಶ್ವಿನಿ ಬಗ್ಗೆ ಕೇಳಬೇಕಿತ್ತು. ಅವರ ಜನ್ಮ ದಿನಾಂಕ ತಿಳಿಸಿಮಾ. 15 ಫೆಬ್ರವರಿ 1993. ಸರಿ, ರಾಶಿ ನಕ್ಷತ್ರ ಗೊತ್ತಿದ್ಯಾ? ಜ್ಯೇಷ್ಠ ನಕ್ಷತ್ರ, ವೃಶ್ಚಿಕ ರಾಶಿ. ಗುರುಗಳಿದ್ದಾರೆ, ಪ್ರಶ್ನೆ ಕೇಳಿ. ಹಾಂ ಹೇಳಿ. ನಮಸ್ತೆ ಗುರುಗಳೇ. ನಮಸ್ಕಾರ. ಅವಳ ಬಗ್ಗೆ, ಅವಳ ಮದುವೆ ಬಗ್ಗೆ ಸೆಟ್ ಆಗ್ತಾ ಇಲ್ಲ, ಹಾಗಾಗಿ ಕೇಳಬೇಕು ಅಂತ. ಯಾವ ನಕ್ಷತ್ರ, ಯಾವ ರಾಶಿ ನಮ್ಮ ಹೇಳಿ? ಜ್ಯೇಷ್ಠ ನಕ್ಷತ್ರ, ವೃಶ್ಚಿಕ ರಾಶಿ. ಸರಿ, ನಾನು ಹೇಳೋದಿಲ್ಲ, ಆದರೆ ಜ್ಯೇಷ್ಠ ನಕ್ಷತ್ರ ಅಂತ ಯಾರು ಗುರುತಿಸ್ತಾರಾ? ಜ್ಯೇಷ್ಠ ನಕ್ಷತ್ರ ಅಂತ ಗುರುತಿಸ್ತಾರ ಅಂದರೆ? ಇಲ್ಲ, ಕೆಲವೊಬ್ಬರು ಜ್ಯೇಷ್ಠ ನಕ್ಷತ್ರ, ವಿಶಾಖ ನಕ್ಷತ್ರ, ಮೂಲ ನಕ್ಷತ್ರ, ಆಶ್ಲೇಷ ನಕ್ಷತ್ರ ಬರೋದೇ ಇಲ್ಲ, ಓಡೋಗ್ಬಿಡ್ತಾರೆ. ಅದಕ್ಕೋಸ್ಕರ ಕೇಳಿದೆಮ್ಮ. ಇಲ್ಲ ಇಲ್ಲ, ಅವಳದು ಜ್ಯೇಷ್ಠ ನಕ್ಷತ್ರ, ವೃಶ್ಚಿಕ ರಾಶಿನೇ ಬರುತ್ತೆ. ವೃಶ್ಚಿಕ ರಾಶಿ ಜ್ಯೇಷ್ಠ ನಕ್ಷತ್ರ ಅಂದರೆ ಪಾದ ಎಷ್ಟನೇ ಪಾದ ಗೊತ್ತಾ? ಅದು ಗೊತ್ತಿಲ್ಲ, ಅದು ಜಾತಕದಲ್ಲಿ ಅದು ಬರ್ದಿದಾರಲ್ಲ. ಅದೇ ಜ್ಯೇಷ್ಠ ನಕ್ಷತ್ರಕ್ಕೆ ಇಷ್ಟನೇ ಪಾದ ಅಂತ ಬರೆದಿರುತ್ತೆ, ಅದನ್ನು ನೋಡಬೇಕಾಗತ್ತೆ. ವೃಶ್ಚಿಕ ರಾಶಿಗೆ 7.5 ಮುಗಿತಾ ಇದೆ ಅಂದರೆ ಇನ್ನೊಂದು ಚೂರು ಟೈಮ್ ಇದೆ. ಈ ಮುಗಿಯುವ ಹಂತದಲ್ಲಿ ಸ್ವಲ್ಪ ಗಾಬರಿ ಮಾಡಿ ಮತ್ತೆ ಸರಿ ಮಾಡ್ತಾರೆ. ಯಾತಕ್ಕೂ 1.5 kg ತೊಗರಿಬೇಳೆ ಕೆಂಪು ವಸ್ತ್ರ, ಹಿತ್ತಾಳೆಯ ತಟ್ಟೆ, ವಿಳೆದೆಲೆ, ಅಡಿಕೆ, ತೆಂಗಿನಕಾಯಿ, ಯಥಾಸಕ್ತಿ ದಕ್ಷಿಣೆ, ಮಂಗಳವಾರ ದಿವಸ ದಾನ ಕೊಡಿ. ಸಂಕಲ್ಪಪೂರ್ವಕವಾಗಿ ಇವರು ವೃಶ್ಚಿಕ ರಾಶಿಯವರು, ಹಾಗಾಗಿ ಕೊಡಿ. ಬರುವ ಜಾತಕ ಆಯಿತು, ಒಪ್ಕೊಳ್ತೇನೆ ಅಂತ ದೇವರ ಅನುಗ್ರಹ, ನಿಮ್ಮ ಪ್ರಯತ್ನ ಎರಡರಲ್ಲೂ ಆಗ್ತದೆ. ಧನ್ಯವಾದ ಲತಾ ಅವರೇ ಕರೆ ಮಾಡಿದ್ದಕ್ಕಾಗಿ. ಇನ್ನು ದೊಡ್ಡಬಳ್ಳಾಪುರದಿಂದ ಯಶೋಧ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ತೆ ಯಶೋಧ ಅವರಿಗೆ. ನಮಸ್ತೆ ಮಾ, ಸ್ವಲ್ಪ ಫೋನನ್ನ ದೂರ ಇಟ್ಕೊಂಡು ಮಾತಾಡಿ. ಸರಿ, ಯಾರ ಬಗ್ಗೆ ಕೇಳಬೇಕಾಗಿತ್ತು ಯಶೋಧ ಅವರೇ? ಮೇಡಮ್, ನನ್ನ ಬಗ್ಗೆನೇ ಕೇಳಬೇಕಾಯ್ತು. ನಂದು ಜ್ಯೇಷ್ಠ ನಕ್ಷತ್ರ, ಮೊದಲನೇ ಪಾದ. ಡೇಟ್ ಆಫ್ ಬರ್ತ್ ಗೊತ್ತಿದ್ಯಾ? 22/5/1970. ಸರಿ, ಗುರುಗಳಿದ್ದಾರೆ, ಮಾತನಾಡಿ. ಹಾಂ ಹೇಳಿ. ಗುರುಗಳೇ, ನಾನು ಜೀವನದಲ್ಲಿ ವಿಪರೀತ ನೊಂದ್ಬಿಟ್ಟಿದ್ದೀನಿ. ಒಂದು ರೀತಿಯಲ್ಲಿ ಭಿಕ್ಷೆ ಮಾಡ್ಕೊಂಡು ಜೀವನ ಮಾಡ್ತಾರಲ್ಲ, ಆ ತರಾನೇ ಮಾಡ್ಬಿಟ್ಟಿದ್ದೀನಿ. ತುಂಬಾ ಶ್ರೀಮಂತ ಗಂಡನ ಮದುವೆ ಆದ್ರೂ ಕೂಡ ಸುಖ ಅನುಭವಿಸ್ತಿಲ್ಲ. ಆದ್ರೆ ಇವಾಗ ನಾನು ಮುಖ್ಯವಾಗಿ ನೀವು ಹೇಳೋ ಎಲ್ಲಾ ರೆಮಿಡಿಯಲ್ಸ್ ಮಾಡ್ತಾ ಇರ್ತೀನಿ. ಎಕ್ಕದೆಲೆಯಿಂದ ದೀಪ ಹಚ್ಚೋದು ಹೇಳಿದಿರಲ್ಲ, ಕರ್ಪೂರ ಇಟ್ಟು, ಅದು ಜ್ಯೇಷ್ಠ ನಕ್ಷತ್ರದವರು ಮತ್ತೆ ಕನ್ಯಾ ನಕ್ಷತ್ರದವರು ಯಾವತ್ತೂ ಬಚ್ಬೇಕು ಗುರುಜಿ?
ವೃಶ್ಚಿಕ ರಾಶಿಯವರು ಮಂಗಳವಾರದ ದಿವಸ ಹಚ್ಚಿ, ಮಂಗಳವಾರ ನೋಡಿ, ಇದು ಕಾರಣ ಜಾತಕದ ಮದುವೆ ಆದರೂ ಸುಖವಾಗಿಲ್ಲ ಅನ್ನೋದು ಜಾತಕದ ಹೊಂದಾಣಿಕೆ ಮೇಲೆ ಹೋಗುತ್ತೆ. ನೀವು ಎಲೆಯಲ್ಲಿ ಅಂದರೆ ಎಕ್ಕದ ಎಲೆ ಮೇಲೆ ಹಚ್ಚೋದು ಅಂತ ಡಿಸಿಷನ್ ಮಂಗಳವಾರ ಹಚ್ಚಿ, ಫೈನಾನ್ಷಿಯಲು ಒಟ್ಟಾರೆ ಎಲ್ಲವೂ ಸರಿ ಹೋಗಲಿಕ್ಕೆ ಶನಿವಾರ ಹಚ್ಚಿ, ಇನ್ನೊಂದು 2 ದಿವಸದಲ್ಲಿ ಯಾವತ್ತಾರು ಒಂದು ದಿವಸ ಹಚ್ಚಿ, ಅತಿ ಶೀಘ್ರದಲ್ಲಿ ದೇವರು ನಿಮ್ಗೆ ಅನುಕೂಲ ಮಾಡಿಕೊಳ್ಳಿ. ನಿಮ್ಮ ನೊಂದಿರುವ ಹೃದಯಕ್ಕೆ ಸಾಂತ್ವನ ಹೇಳುವಂಥ, ಆ ಸಾಂತ್ವನ ಹೇಳೋದು ಬಿಟ್ಟರೆ ಇನ್ನೇನು ನನ್ನ ಹತ್ರ ಇಲ್ಲ. ಯಾವಾಗಲಾದ್ರೂ ಎದುರುಗಡೆ ಸಿಕ್ಕಿದಾಗ ಅಥವಾ ಎಲ್ಲರೂ ಜಾತಕ ಸ್ಪಷ್ಟವಾಗಿ ತೋರಿಸಿ ಒಳ್ಳೆಯದಾಗ್ತದೆ. ಧನ್ಯವಾದ ಯಶೋಧ ಅವರೇ ಕರೆ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ನೀವು ಕೂಡ ಗುರುಗಳನ್ನು ನೇರವಾಗಿ ಭೇಟಿ ಮಾಡ್ಬೋದು. ನೀವು ಮಾಡಬೇಕಾಗಿರೋದಿಷ್ಟೇ, ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಅಪಾಯಿಂಟ್ಮೆಂಟನ್ನು ತಗೊಂಡು ಗುರುಗಳನ್ನು ನೇರವಾಗಿ ಭೇಟಿ ಮಾಡಿದ್ರೆ ನಿಮ್ಮ ಸಮಸ್ಯೆಗೆ ಸೂಕ್ತವಾದ ಪರಿಹಾರವನ್ನು ಕಲ್ಪಿಸ್ಕೊಡ್ತಾರೆ. ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಈಗ ಮತ್ತೊಂದು ವಿರಾಮ. ದಿವ್ಯಜ್ಯೋತಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಗುರುಗಳೇ, ನೀವು ಬುಧಾದಿತ್ಯ ಯೋಗದ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ, ಮುಂದುವರಿಸಿ. ಬುಧ ಮತ್ತು ಸೂರ್ಯ, ಆದಿತ್ಯ ಅಂದರೆ ಸೂರ್ಯ, ಬುಧನ ಜೊತೆಯಲ್ಲಿ ಸೇರಿದರೆ ಅದ್ಭುತವಾದ ಎಕ್ಸ್ಟ್ರಾರ್ಡಿನರಿ ವಿದ್ಯೆ. ಎಲ್ಲ ಕಾರ್ಯಕ್ಕೂ ಬುಧನ ಅನುಗ್ರಹ ಬೇಕು. ಹಾಗಾಗಿ ಚಂದ್ರನ ಮಗ ಬುಧ ಅಂತ ಹೇಳಿದ್ದಾಯಿತು. ಒಳ್ಳೆ ಕಾರ್ಯಕ್ಕೆ ಬುಧನ ಅನುಗ್ರಹ ಇರೋರನ್ನು ಕರ್ಕೊಂಡು ಹೋದರೂ ನಮಗೆ ಸಮಾಧಾನ ಆಗೋಗುತ್ತೆ. ಅಂದರೆ ಮಿಥುನ ಅಥವಾ ಕನ್ಯಾ ರಾಶಿಯವರನ್ನು ಒಂದು ಪಂಚಾಯಿತಿ ಏನೋ ಒಂದು ಸಾಲ್ವ್ ಮಾಡಬೇಕು ಪ್ರಾಬ್ಲಮ್ಸ್ ಅಂದರೆ ಅವರು ಸುಮ್ಮನೆ ಜೊತೆಯಲ್ಲಿ ಕರ್ಕೊಂಡು ಹೋದರೆ ಸಾಕು. ಆದರೆ ತುಂಬ ಸಿಟ್ಟು ಜಾಸ್ತಿ, ತುಂಬ ಕೋಪಿಸ್ಕೊಳ್ತಾರೆ, ಹೈಟ್ ಸ್ವಲ್ಪ ಕಡಿಮೆ ಇರ್ತಾರೆ. ಆದರೂ ಬುದ್ಧಿವಂತಿಕೆ ಮತ್ತೊಂದು ಪ್ರತೀಕ ಈ ರಾಶಿಯವರು. ಮತ್ತು ಅವರಾದ ಮೇಲೆ ಎಲ್ಲಿ ಅವರು ಇರ್ತಾರೋ ಅದರಂತೆ ಆ್ಯಕ್ಷನ್. ಒಬ್ಬರ ಜೊತೆಲೂ ಜಗಳ ಇಲ್ಲ. ಕುಜನ್ ಜೊತೆಲಿ ಮಾತ್ರ ಸ್ವಲ್ಪ ಟೆನ್ಷನ್ಸ್ ಆಗುತ್ತೆ. ಆದರೂ ಪರವಾಗಿಲ್ಲ, ಅವರನ್ನು ಹೆಚ್ಚಿಗೆ ಇಲ್ಲ, ಒಂದು 50% ಆಗುವಂಥ ಸಾಧ್ಯತೆ. ಬುಧವಾರ ಮತ್ತು ಇದಕ್ಕೆ ಅಧಿದೇವತಾ ಪ್ರತಿದೇವತಾ ಅಂತ ಬಹಳ ಒಂದೊಂದು ಗ್ರಹಗಳಿಗೂ ಉಂಟು. ಅದಕ್ಕಿಂತ ಎತ್ತರದ ಸಾಕ್ಷಾತ್ ನಾರಾಯಣ ಇದಕ್ಕೆ ಯಾವ ಗ್ರಹಗೂ ಇಲ್ಲ. ಈ ಅಧಿದೇವತಾ ಪ್ರತಿದೇವತಾ 2 ವಿಚಾರದಲ್ಲೂ ಬುಧನಿಗೆ ಈ ನಾರಾಯಣ ದೇವರೇ ಸಾಕ್ಷಾತ್ ವಿಷ್ಣುನೇ ಅಧಿದೇವತಾ ಪ್ರತಿದೇವತಾ. ಹಾಗಾಗಿ ನೋಡಿ, ತಿರುಪತಿಯ ತಿಮ್ಮಪ್ಪನ ಉತ್ಸವ ಮೂರ್ತಿಯಲ್ಲಿ ದೊಡ್ಡ ಪಚ್ಚೆಯ ಪದಕ, ಹಸಿರು ಕಾಳು ದಾನ, ಪಚ್ಚೆ ಎಮ್ರಾಲ್ಡ್ ಗ್ರೀನ್ ಈ ಕಿರುಬೆರಳಿಗೆ ಹಾಕಿದ್ರೆ ಒಳ್ಳೆ ಪ್ಲ್ಯಾನಿಂಗ್ ಬರ್ತದಂತೆ, ಸಂಪತ್ತು ಬರ್ತದಂತೆ. ಆ ಗ್ರೀನಿನ ಗುಣ ಬಹಳ ವಿಶೇಷ ಅದು. ಅದಕ್ಕಾಗಿ ದೇವರು ಸಹಿತ ಯಾವಾಗಲೂ ಪಚ್ಚೆಯನ್ನು ಇಟ್ಕೊಳ್ತಾನೆ. ಲೈಟ್ ಬೆಳಕಿಗೆ ವಿಪರೀತ ಹೀಟಾಗಿ ಸಿಡಿದೋಯ್ತು ಒಂದು ಸರ್ತಿ ಅಂತ ಕೂಡ ಕೇಳಿದ್ವಿ. ಹಾಗಾಗಿ ಬುಧ ಯಾವತ್ತೂ ದೇವರಿಗೆ ಬಹಳ ಬೇಕಾದವನು. ಬುಧನ ಹಿಡಿದ್ವಿ ಅಂದರೆ ನಾವು ಸಾಕ್ಷಾತ್ ವಿಷ್ಣುವನ್ನು ಹಿಡಿದ್ವಿ ಅಂತ ಅನ್ನುವಷ್ಟು ಸಂತೋಷ ಆಗ್ತದೆ. ಹಾಗಾಗಿ ಬುಧ ಗ್ರಹದ ಸೌಮ್ಯ ಗ್ರಹ, ಉಭಯ ಗ್ರಹ, ಚರ ಸ್ಥಿರ ಉಭಯ. ನೋಡಿ, ಉಭಯ ಅನ್ನೋದಕ್ಕೆ ಎಷ್ಟು ಸ್ಪಷ್ಟ ಅಂದರೆ ಚರ ರಾಶಿ ಮೇಷ, ಸ್ಥಿರ ರಾಶಿ ಶುಕ್ರ ಅಂದರೆ ರಿಷಭ, ಮತ್ತು ಉಭಯ ರಾಶಿ ಮಿಥುನ. ಹಾಗೆ ಲೆಕ್ಕ ಹಾಕೊಂಡು ಬನ್ನಿ, ಮತ್ತು ಕನ್ಯಾ ಅದೇ ಬರುತ್ತೆ. ಉಭಯ ರಾಶಿಗಳು ಅಂದರೆ ಯಾರದ್ದು ಜಗಳ ಆಡ್ಲಿಕ್ಕೆ ಬಿಡುವುದಿಲ್ಲ. ಸಮಾಧಾನ ಮಾಡಿ 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 ಅವರನ್ನು ಒಂದು ದಾರಿಗೆ ತರ್ತಾರೆ. ಯಾವತ್ತೂ ಒಂದು ಸಮಾಧಾನಕ್ಕೆ ಹೋದಾಗ ಯಾರು ಅಪೋಸಿಷನ್ ಇರ್ತಾರೋ ಅವ್ರನ್ನೇ ಎತ್ತಿಡಿಬೇಕಂತೆ. ನಿಂದೇ ಸರಿ, ಇವನು ಸರಿ ಇಲ್ಲ, ಇದೇನಿದು ವಿಚಿತ್ರ, ಇವನ್ನ ಯಾತಕ್ಕೆ ಕರ್ಕೊಂಡು ಹೋದೆ ನಾನು ಅನ್ನೋ ಹಂಗೆಷ್ಟು ಇದ್ದಾಗ ಆಗ ವಿಶ್ವಾಸಕ್ಕೆ ತಗೊಂಡು, ಬುದ್ಧಿವಂತಿಕೆಯಿಂದ ಅವ್ರ ಕಡೆಯಿಂದ ವಿಶ್ವಾಸ ತಗೊಂಡು ಆಮೇಲೆ ಒಂದು ಪಂಚಾಯತಿ ಹೇಳಿ ಇದು ಹೀಗೆ ಮಾಡ್ಕೊಳ್ಳಿ ಸರಿ ಹೋಗುತ್ತೆ ಅಂತ. ಇನ್ನು ಎನಿ ಪ್ರೋಗ್ರಾಮ್ ಗಂಡ ಹೆಂಡ್ತೀರ, ಇವತ್ತು ಪ್ರಸಿದ್ಧಿ ಆಗಿರೋದು ಗಂಡ ಹೆಂಡ್ತೀರ ಜಗಳ, ಅದು ಆಗೋದೇ ಬೇಡ ದೇವ್ರ ದಯದಿಂದ. ಮತ್ತು ಯಾವುದೋ ಇಂಡಸ್ಟ್ರಿ ಮತ್ತು ಬಿಸ್ನೆಸ್ಸು ಇತ್ಯಾದಿಗಳಿಗೆ ಇವೆಲ್ಲವೂ ಬಹಳ ಶ್ರೇಷ್ಠವಾಗಿರುವಂಥ ಗ್ರಹಗಳು. ಓಕೆ ಗುರುಗಳೇ, ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ. ಬೆಂಗಳೂರಿಂದ ಓಂಕಾರ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ತೆ ಓಂಕಾರ ಅವರಿಗೆ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆನೇ ಕೇಳಬೇಕಾಯ್ತು. ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿ. ಓಕೆ ಗುರುಜಿ ನಮಸ್ಕಾರ, ಓಂಕಾರ ಅಂತ ಮಾತಾಡ್ತಾ ಇರೋದು. ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿ. ನನ್ನ ಡೇಟ್ ಆಫ್ ಬರ್ತ್ 3/12/79. ರಾಶಿ ನಕ್ಷತ್ರ ಹೇಳಿ. ವೃಷಭ ರಾಶಿ, ರೋಹಿಣಿ ನಕ್ಷತ್ರ. ಸರಿ, ಗುರುಗಳಿದ್ದಾರೆ, ಮಾತನಾಡಿ. ಹಾಂ ಹೇಳಿ. ಗುರುಜಿ ನಮಸ್ಕಾರ. ನಮಸ್ಕಾರ.
ಗುರುಜಿ ನಿಮ್ ಪ್ರೋಗ್ರಾಮ್ ನೋಡ್ತಾ ಇರ್ತೀನಿ, ಚೆನ್ನಾಗಿ ಬರ್ತಾ ಇದೆ ನಿಮ್ ಪ್ರೋಗ್ರಾಮ್. ಹಾಂ ಸಮಸ್ಯೆಗೆಲ್ಲ ಒಳ್ಳೆ ಇದು ಕೊಡ್ತೀರ ಸಜೆಷನ್ ನೀವು. ಹಾಂ ಹಾಂ. ಈಗ ನಾನು ಒಂದು ಬಿಸ್ನೆಸ್ ಮಾಡ್ಬೇಕಂತ ಇದೀನಿ ಗುರುಜಿ. ಏನು ಬಿಸ್ನೆಸ್ಸು? ಈ ಅಡಿಕೆ ತಟ್ಟೆ ಇದು ಬರುತ್ತಲ್ಲ, ಮಷಿನ್ ಬರುತ್ತಲ್ಲ. ಅಡಿಕೆ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟಾ? ಹಾ. ಅಡಿಕೆ ಮ್ಯಾನುಫ್ಯಾಕ್ಚರಿಂಗ್. ಯಾವ ರಾಶಿ, ಯಾವ ನಕ್ಷತ್ರ? ವೃಷಭ ರಾಶಿ, ರೋಹಿಣಿ ನಕ್ಷತ್ರ. ಇದೊಂಥರ ಕಲೆಗೆ ಸಂಬಂಧಪಟ್ಟ ಸೇರಿದ್ದ ಇದು? ಇಲ್ಲ ಮೇಡಮ್, ಗುರುಜಿ ಇದು ಅಡಿಕೆ ತಟ್ಟೆ ಬರುತ್ತಲ್ಲ, ಗೊತ್ತು, ಈ ಊಟ ತಟ್ಟೆ. ಗೊತ್ತಾಯ್ತು. ಗಟ್ಟಿಯಾಗಿರುತ್ತೆ ಅಡಿಕೆ ತಟ್ಟೆ. ಅದು ತಾಂಬೂಲಂ ಸ್ವೀಕರಂ ಪತ್ರಂ ವಿಷ್ಣೋರ್ ಪ್ರೀತಿಕರಂ ಶುಭಂ ಅಂತ. ಈ ಅಡಿಕೆಯಲ್ಲಿ ಲಕ್ಷ್ಮಿ ಇದ್ದಾಳಂತೆ, ಕೃಷ್ಣ ಇದ್ದಾನಂತೆ. ಅದರದ್ದು ತಟ್ಟೆ ಮಾಡೋದು ಈ ಋಷಭ ರಾಶಿಯವರಿಗೆ, ತುಲಾ ರಾಶಿಯವರಿಗೆ ಹೆಚ್ಚಿಗೆ ಅದು ಇಷ್ಟ ಆಗ್ತದೆ, ಸಕ್ಸಸ್ಸು ಆಗ್ತದೆ. ಶುರು ಮಾಡುವ ಮುಹೂರ್ತ ಭಾಳ ಮುಖ್ಯ. ಯಾವಾಗಲಾರು ಅವಕಾಶ ಸಿಕ್ಕಿದಾಗ ಕಾಲ್ ಮಾಡಿ, ಒಳ್ಳೆಯ ಮುಹೂರ್ತ, ಒಳ್ಳೆಯ ದಿವಸ ಕೊಡ್ತೀನಿ. ಗಣಪತಿ ಪ್ರಾರ್ಥನೆ ಮಾಡಿ ಶುರು ಮಾಡಿ, ಒಳ್ಳೆಯದಾಗ್ತದೆ. ಧನ್ಯವಾದ ಓಂಕಾರ ಅವರೇ ಕರೆ ಮಾಡಿದ್ದಕ್ಕಾಗಿ. ಗುರುಗಳೇ, ಇನ್ನು ಬುಧನ ಅನುಗ್ರಹ ಇದ್ದರೆ ವ್ಯವಹಾರ ವಿಚಾರದಲ್ಲಿ ಹೇಗೆ ಅಂತ? ನೋಡಿ, ಎಲ್ಲ ಗ್ರಹಗಳ ಅನುಗ್ರಹವೂ ಬೇಕು. ರಾಹು ಬೇಡ, ಕೇತು ಬೇಡ, ಅಥವಾ ಶನಿ ಬೇಡ ಅಲ್ಲ. ಹೌದೌದು ಕಾರ್ಯಕ್ರಮ ಅವು ಮಾಡ್ತಿರ್ತವೆ. ಬುಧ ಒಂದು ಸೌಮ್ಯ ಗ್ರಹ, ಒಳ್ಳೆಯ ಉತ್ತಮವಾದ ಗ್ರಹ, ದೇವರಿಗೆ ಸಮೀಪದಲ್ಲಿ ಇಡಿಸುವಂಥ ಗ್ರಹ. ಅದಕ್ಕೆ ತಕ್ಕಂಗೆ ಹಸಿರು ಕಾಳು ವಿದ್ಯಾಕ್ಕೆ, ಹಸಿರು ಕಾಳು ದಾನ 1.5 kg ಕೊಟ್ಟು, ಈಗ ಎಕ್ಸಾಮಿನೇಷನ್ ಟೈಮ್ ಯಾರಿಗಾದರೂ 1.5 kg ಕೊಟ್ಟು, ಬುಧವಾರದ ದಿವಸ ಬಾಳೆ ಎಳೆದ ಕೆಳಗಡೆ ಅದು ಹಸಿರು. ಈ ಹಸಿರು ಅಂದರೆ ಸೂರ್ಯನ ಫೋಟೋಸಿಂಥೆಸಿಸ್ ಬಂದ ಮೇಲೆ ಅದು ಬೆಳಕು ಬರೋದು. ಆ ಗ್ರೀನರಿ ಅನ್ನೋದು ಬಂತಂದರೆ ನಿಮ್ಮ ಇಷ್ಟಾರ್ಥಗಳೆಲ್ಲ ನೆರವೇರುತ್ತೆ. ಆ ಗ್ರೀನಿಗೆ ಅಧಿಪತಿ ಬುಧ. ನೋಡಿ, ಒಂದು ಸಮಾಧಾನ, ಯಾರು ಗಲಾಟೆ ಮಾಡಬೇಡಿ ಅಂದರೆ ಆ ಹಸಿರು, ಆ ಪ್ರಕೃತಿಯ ಸೌಂದರ್ಯ ಎಷ್ಟು ಚೆಂದ ಇದೆ ಅಂತ ಮನಸ್ಸೇ ಮರ್ತೋಗ್ತೀವಿ. ಅದಕ್ಕೆ ಕಾರಣ ಬುಧ. ಅವನೇ ಇದನ್ನೆಲ್ಲ ತಯಾರಿ ಮಾಡೋದು. ಅಂದರೆ ಈ ಗ್ರೀನ್ ಇಲ್ಲದೇ ಇದ್ದದ್ದು ಯಾವುದೇ ಆದರೂ ಗಿಡ ಒಣಗೋಗುತ್ತೆ. ಒಣಗೋಯ್ತು ಅಂದರೆ ಇಲ್ಲ ಅಂತ. ಆ ಗ್ರೀನರಿ ಬೇಕಂದರೆ ಬುಧನ ಅನುಗ್ರಹ ಬೇಕು. ಮತ್ತು ಪ್ರತಿಯೊಂದು ವಿಚಾರದಲ್ಲೂ ಬುಧನ ಜೊತೆಯಲ್ಲಿ ಇದ್ದು ಬುಧವಾರ ದಿವಸ ಯಾವುದಾದ್ರು ಕಾರ್ಯಕ್ರಮ, ಆಗದೇ ಇದ್ದ ಕಾರ್ಯಕ್ರಮ ಮಾಡಿದ್ರೆ ಒಳ್ಳೆಯದು. ಖಂಡಿತ ಗುರುಗಳೇ, ಇವತ್ತು ಯಾವ ಶ್ಲೋಕವನ್ನು ತಿಳಿಸ್ಕೊಡ್ತಾ ಇದ್ದಾರೆ? ವಾಮನ ದೇವರ ಸ್ತೋತ್ರ, ಅಧಿದೇವತಾ ಪ್ರತ್ಯದೇವತಾ ಅಂತ ಹೇಳಿದ್ವಿ. ಅದರಲ್ಲಿ ವಾಮನ ದೇವರ ಸ್ತೋತ್ರ ಹೀಗಿದೆ ನೋಡಿ, ಬರೆದಿಟ್ಕೊಳ್ಳಿ. ಭಾಳ ವಿಶೇಷ. ಇದನ್ನು ಹೇಳಿದ್ರೆ ಒಳ್ಳೊಳ್ಳೆ ಕಾರ್ಯಗಳು ಆಗ್ತವೆ. ಖಂಡಿತ ಗುರುಗಳೇ, ಇಷ್ಟೊತ್ತು ನಮ್ಮ ವೀಕ್ಷಕರಿಗೆ ಬುಧ ಗ್ರಹದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸರಳ ಜೀವನ, ಇದು ಮನುಕುಲದ ಒಳಿತಿಗಾಗಿ. ಜೀವನ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಎಲ್ಲಾ ರೀತಿಯ ವಿಡಿಯೋ ಅಪ್ಡೇಟ್ಸ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.